ಎಸ್ ಮಹೇಶ್ ತೆಂಗಿನಕಾಯಿ ಅವರ ಹತ್ರ ಮಾತನಾಡ್ಬಿಡ್ತೀನಿ. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಿಮ್ಮ ಸಹೋದ್ಯೋಗಿ ಬೇಳೂರ್ ಅವ್ರ ಮಾತುಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಅವ್ರು ಯಾವ ರೀತಿ ಸಮರ್ಥಿಸ್ಕೊಳ್ತಾ ಇದಾರೆ, ಎಲ್ಲ ಹೋಗ್ಬಿಡುತ್ತೆ ದುಡ್ಡು, ಒಂದ್ ತಿಂಗಳಿಲ್ಲ ಅಂದ್ರೆ ಇನ್ನೊಂದ್ ತಿಂಗಳು ಕೊಡ್ತಿದ್ವಿ ಅಂತ. ಬಟ್ ನನಗೆ ಅರ್ಥ ಆಗ್ತಾ ಇದೆ, ಬೇಳೂರ್ ಸರ್ರು ಗೊತ್ತಾದ್ರೂ ಗೊತ್ತಾಗದೇ ಇರೋರ ತರ ವರ್ತಿಸ್ತಿದ್ದಾರೆ, ಆ ರೀತಿ ಆನ್ಸರ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ 2 ತಿಂಗಳ ಹಣ ಹೋಗಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋ ಮನಸ್ಥಿತಿ ಆ ಇಲಾಖೆಗೆ ಇದ್ದಿದ್ರೆ, ಅಥವಾ ಅಕಸ್ಮಾತ್ ಆಗಿ ತಪ್ಪಾಗ್ಬಿಟ್ಟಿದೆ ಅಂತ ಇದ್ದಿದ್ರೆ ಅದನ್ನ ಏಪ್ರಿಲ್ ಮೇನಲ್ಲಾದ್ರೂ ಅದನ್ನ ಸರಿಪಡಿಸ್ಕೊಂಡು ಆ 2 ತಿಂಗಳ ಹಣವನ್ನ ಸೇರಿಸಿ ಆ ತಿಂಗಳನ್ನ ಹಣನೂ ಸೇರಿಸಿ ಅಕೌಂಟ್ಗಳಿಗೆ ಹಾಕಬೇಕಾಗಿತ್ತು. ಆದ್ರೆ ತಪ್ಪನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸಕ್ಕೆ ಇಲಾಖೆ ಹೋಗಿಲ್ಲ, ಸಚಿವರು ಹೋಗಿಲ್ಲ, ಆರ್ಥಿಕ ಇಲಾಖೆನೂ ಹೋಗಿಲ್ಲ. ಸೊ ಆಲ್ಮೋಸ್ಟ್ 9 ತಿಂಗಳು, ವರ್ಷದ ಆರಂಭದ 2 ತಿಂಗಳನ್ನ ಹಾಕದೆ ವರ್ಷದ ಕೊನೆವರೆಗೂ ಹಾಗೆ ಬಿಟ್ಕೊಂಡ್ ಬಂದಿದ್ದಾರೆ. ಇವತ್ತು ಬಹುಶಃ ನೀವು ಇದನ್ನ ಪ್ರಸ್ತಾಪ ಮಾಡಿರ್ಲಿಲ್ಲ ಅಂದಿದ್ರೆ, ಪವರ್ ಟಿವಿನೂ ಇದ್ರ ಬಗ್ಗೆ ವರದಿ ಮಾಡಿರ್ಲಿಲ್ಲ ಅಂದಿದ್ರೆ ಇದನ್ನ ಮುಚ್ಚಾಕ್ಬಿಡ್ತಿದ್ರೋ ಏನೋ ಅನ್ನೋದು ನನಗೆ 100% ಹಂಗೆ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳ್ತೀರಿ? ಮುಚ್ಚಾಗ್ತಾ ಇದ್ದಿಲ್ಲ. ಎರಡನೇದು ಹಣ ಎಲ್ಲಿ 5,000 ಕೋಟಿ ಹೋಯ್ತು ಅನ್ನೋಂತಕ್ಕಂಥ ಪ್ರಶ್ನೆ ಭಾಳ ಸ್ಪಷ್ಟವಾಗಿ ಉದ್ಭವ ಆಗ್ತಿತ್ತು ಮೇಡಮ್, ಒಂದನೇದು. ಎರಡನೇದು ನನ್ನ ಸಹೋದ್ಯೋಗಿ ಮತ್ತು ಶಾಸಕ ಮಿತ್ರರಾಗಿರ್ತಕ್ಕಂಥ ಬೇಲೂರು ಗೋಪಾಲ್ ಕೃಷ್ಣ ಅವರು ಇದೀಗ ತಾನೇ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ರು. ಒಂದು ವಿಷಯ ಕೇಳ್ರಿ ಅವ್ರಿಗೆ ಅಷ್ಟೇ. ನಾನು ಮೊನ್ನೆ 9ನೇ ತಾರೀಕು ಡಿಸೆಂಬರ್ 9ಕ್ಕೆ ಈ ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ಈ ಪ್ರಶ್ನೆ ಬಗ್ಗೆ ಕೇಳಿದ್ದೆ. ಇದಕ್ಕೆ ಸಾಕಷ್ಟು ವಿಷಯಗಳನ್ನು ಅವ್ರಿಗೆ ಹೇಳಿದ್ದೆ. ಪದೇ ಪದೇ ಅವ್ರಿಗೆ 2-3 ಸಲ ಹೇಳಿದಾಗ ಅವ್ರಿಗೆ ಇರಿಟೇಟ್ ಆಯಿತು ಏನೋ ಗೊತ್ತಿಲ್ಲ. ನೀವೇನ್ರಿ ಬರೀ ಫೆಬ್ರವರಿ ಮಾರ್ಚ್ ಅಂತೀರಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಆದರೆ ನಾನು ಯಾಕೆ ಹೇಳ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ. ಅದಾದಮೇಲೆ ಕೂಡ ನಿಮಗೆ ಗೊತ್ತಿರಲಿ, ಒಂದು ನಾನು 9ನೇ ತಾರೀಕು ಆದಮೇಲೆ 10ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಆಯ್ತಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ನಾನು ಹಾಕಿಸ್ಕೊಡ್ತೀನಿ, ಏನು ವರಿ ಮಾಡಬೇಡ್ಬಿಡು ಅಂತಕ್ಕಂಥ ಮಾತಾಡ್ಯಾರ. ಬಟ್ ಇದು ಕೂಡ ವೆರಿ ಟೇಕ್ ಇಟ್ ಈಸಿ, ಗ್ರಾಂಟೆಡ್ ಅಂತಕ್ಕಂಥ ನಿಟ್ಟಿನಲ್ಲಾಗುತ್ತೆ. ಯಾಕಂದರೆ ಈ ರಾಜ್ಯದ ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕೂಡ ಇಷ್ಟು ಸರಳಾಗಿ ಹೇಳಬಾರ್ದಾಗಿತ್ತು. ನನ್ನ ಅಪೇಕ್ಷೆ ಇತ್ತು, ಯಾರಪ್ಪ ಈ ಥರ ಮಾಡಿದಾರ ಅಧಿಕಾರಿಯನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀನಿ ಅಂತಕ್ಕಂಥ ಮಾತು ಬರ್ಬೋದಾ ಅಂತ ಅವ್ರ ಬಯಲಿತ್ತು. ಆದರೆ ಅವ್ರು ಹೇಳಿದ್ದು ನೋಡಿದರೆ ಎವ್ರಿಥಿಂಗ್ ಇಸ್ ಗ್ರಾಂಟೆಡ್ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೆ ಬಹುಶಃ 10ನೇ ತಾರೀಕು 11ನೇ ತಾರೀಕಿಗೆ ಸೆಪ್ಟೆಂಬರ್ ಕಂತಿನ ಹಣ, ಆಗಸ್ಟ್ವರೆಗೆ ಇತ್ತು, ಆಗಸ್ಟ್ ಆದಮೇಲೆ ಜೂನ್ ಜುಲೈ ಆಗಸ್ಟ್, ಸೆಪ್ಟೆಂಬರ್ ಕಂತಿನ ಹಣ ಇವತ್ತು ಅವ್ರಿಗೆ ನಾನು ಮಾತಾಡಿ ಇದೆಲ್ಲ ವಿಷಯ ಉದ್ಭವ ಆದಮೇಲೆ ಹಾಕಿದ್ದಾರೆ. ಈಗೂ ನಾನು ಗೋಪಾಲ್ ಕೃಷ್ಣ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇನ್ಸ್ಟೆಡ್ ಆಫ್ ನೀವು ಸೆಪ್ಟೆಂಬರ್ ಹಾಕೋ ಬದಲಿ ಯಾಕೆ ಫೆಬ್ರವರಿ ಅಥವಾ ಮಾರ್ಚ್ ಹಾಕಲಿಲ್ಲ, ಅದ್ರ ಕ್ಲಾರಿಫಿಕೇಶನ್ ಕೊಡ್ರಿ. ಬೇಳೂರ್ ಸರ್, ನಿಮ್ಗೆ ಪ್ರಶ್ನೆ ಇದು ಕೇಳಿಸ್ತದ್ಯಾ? ಇಲ್ಲ. ಈಗ ಮಹೇಶ್ ಅವ್ರು ಮಾತಾಡಿದ್ದು ಕೇಳಿಸ್ಲಿಲ್ವಾ ನಿಮಗೆ? ಇಲ್ಲ, ಕೇಳಿಲ್ಲ, ಈಗ ಕೇಳ್ತಾ ಇದೆ ಸರ್. ಈಗ ಸದನದಲ್ಲಿ ಪ್ರಸ್ತಾಪ ಆಗಿ ಇದೆಲ್ಲ ಗಲಾಟೆ ಆದಮೇಲೆ ಈಗ ಸೆಪ್ಟೆಂಬರ್ ತಿಂಗಳ ಹಣವನ್ನ ಜಮೆ ಮಾಡಿದಿರಿ. ಈ ಸೆಪ್ಟೆಂಬರ್ ತಿಂಗಳ ಹಣವನ್ನ ಜಮೆ ಮಾಡೋ ಬದಲು ಫೆಬ್ರವರಿ ಮಾರ್ಚ್ ಹಣವನ್ನ ಯಾಕೆ ಜಮೆ ಮಾಡಲಿಲ್ಲ? ಆ ಹಣ ಎಲ್ಲಿ ಹೋಯ್ತು? ನೋಡಿ ಮೇಡಮ್ ಅವರೇ, ಇದು ಈ ಹಣವನ್ನು ಪ್ರತಿ ತಿಂಗಳು ಹಾಕುವಂಥ ಇದರಲ್ಲಿ ಯಾವುದೇ ಒತ್ತಡದಲ್ಲಿ ಇರುವಂಥದ್ದು ಏನೂ ಇರೋದಿಲ್ಲ. ವರ್ಷಕ್ಕೆ 54,000 ಕೋಟಿ ಕೊಡೋದ್ರಲ್ಲಿ ಇದರಲ್ಲೂ 2,000 ಚಿಲ್ಲರೆ ಏನು ಕೋಟಿ ಇದೆ, ಅದರಲ್ಲೂ ಆ ದುಡ್ಡು ಅದಕ್ಕೆ ಹೋಗ್ತಾ ಇರುತ್ತೆ. ಅದು ಎಲ್ಲೋ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದಾಗ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು, ಬಿಟ್ಟರೆ ಇದು ಬೇರೆ ಇದರಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 54,000 ಕೋಟಿ ವರ್ಷ ಹೋಗೇ ಹೋಗುತ್ತೆ, ಆ ಜನರಿಗೆ ತಲುಪಿದೆ. ಇದರಲ್ಲಿ ಬರೋದಿಲ್ಲ. ಆಲ್ ರೈಟ್. ಆ ಎಲ್ಲೋ ಒಂಚೂರು ಹೆಚ್ಚು ಕಡಿಮೆ ಅಂದ್ರಲ್ಲ ಸರ್, ಅದೇನು ಹೆಚ್ಚು ಕಡಿಮೆ ಅಂತ ಒಂಚೂರು ಹೇಳಿ ಸರ್. ಹೆಚ್ಚು ಕಮ್ಮಿ ಅಂದರೆ ಒಂದು ತಿಂಗಳಲ್ಲಿ ಏನಾದ್ರು ಇದು ಹಾಕಬೇಕಾದ್ರೆ ಒಂದು ತಿಂಗಳು ಬಿಟ್ಟು ಹೋದರೆ ಅದನ್ನು ಮುಂದಿನ ತಿಂಗಳಲ್ಲಿ ತೆಗೆದುಕೊಳ್ಳೋಕೆ ಅವಕಾಶ ಇದ್ದು ತಗೊಂಡಿದ್ದಾರೆ. ಬೇರೆ ಯಾವುದೇ ಬೇಲೂರವ್ರೆ ಅದು ನೋಡಿ, ಅದನ್ನೇ ಚರ್ಚೆ ಆಗಿದೆ. ಒಂದು ನಿಮಿಷ ಹೇಳ್ತೇನೆ. ಅದನ್ನೇ ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿಗಳು ಅದನ್ನು ಅಲ್ಲಿ ಏನು ಫೈನಾನ್ಸ್ ಮಿನಿಸ್ಟ್ರು ಆ ಚರ್ಚೆ ಮೂಲಕ ಅದನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಬೇಲೂರವ್ರೆ, ಈ ವಿಚಾರ ಈ ಚರ್ಚೆಗೆ ಬಂದಿರೋದೇ ಒಂದು ಸಂಶಯಾಸ್ಪದ ಬೆಳವಣಿಗೆ, ನಂಬರ್ 1. ನಂಬರ್ 2, ನಿಮ್ಮ ಹಣಕಾಸು ಇಲಾಖೆಯಲ್ಲಾಗಲಿ ಅಥವಾ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾವ ಅಧಿಕಾರಿಗೆ ಫೆಬ್ರವರಿ ಮಾರ್ಚು ಈ ತಿಂಗಳು ಗೊತ್ತಿಲ್ಲ, ಒಮ್ಮಿಂದೊಮ್ಮೆ 3ನೇ ತಿಂಗಳಿಗೆ ಹೇಗೆ ಹೋದ್ರು, ಅದು ಯಾವ ಕಂಪ್ಯೂಟರ್ ಸಾಫ್ಟ್ವೇರ್ ಯೂಸ್ ಮಾಡಿದ್ರು, ಯಾರು ಮಾಡಿದ್ರು, ಮುಖ್ಯವಾಗಿ ನನಗೆ ಗೊತ್ತಾಗಬೇಕು, ಇಡೀ ರಾಜ್ಯದ ಜನತೆ ಗೊತ್ತಾಗಬೇಕು. ಬಹುಶಃ ಮಹೇಶ್ ತೆಂಗಿನಕಾಯಿ ಅವರು ಈ ಪ್ರಶ್ನೆ ಕೇಳ್ತಾ ಅನ್ಕೊಂಡು ಕೇಳಿಲ್ಲ ಅವ್ರು. ನನಗೆ ಬೇಕಾಗಿರೋದು ಈ ಒಂದು ಎಡವಟ್ಟಿಗೆ ನೀವು ತಪ್ಪಿಕೊಂಡಿದ್ರೆ ತಪ್ಪಿನಿಗೆ ಏನೂ ಆಗೋದಿಲ್ಲ. ಪ್ರಶ್ನೆ ಕೇಳೋದು ಬಿಡಿ. ಈಗ ಪ್ರಶ್ನೆ ಇರೋದು ಕ್ಷಮೆ ಅಲ್ಲ, ನಿಮ್ಮ ಸಬೂಬಲ್ಲ. ಕೇಳ್ರಿ, ಸಬೂಬ ಪ್ರಶ್ನೆ ಕ್ಷಮೆ ಅಲ್ಲ. ನನಗೆ ಬೇಕಾಗಿರೋದು ಈ ಒಂದು ಎಡವಟ್ಟಿಗೆ ಹಣಕಾಸು ಇಲಾಖೆ ಕಾರಣವ
ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಾರಣವ, ಸಿದ್ದರಾಮಯ್ಯ ಕಾರಣವ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣವ, ಅಥವಾ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾರಣವ, ಈ ಕಡೆ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾರಣ, ಯಾರು ಕಾರಣ? ವೇರ್ ಇಸ್ ಅಕೌಂಟಬಿಲಿಟಿ? ಸರ್ ಮತ್ತೆ ಬ್ಯಾಂಕ್ ಅಕೌಂಟ್ ಸರಿ ಇರ್ಲಿಲ್ಲ, ಬ್ಯಾಂಕ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬಿಡ್ಬೇಡಿ ದಯವಿಟ್ಟು. ಆಮೇಲೆ ನನಗೆ ಎರಡಲ್ಲಿ ಒಂದು ಹೇಳಿ, ಸಿದ್ದರಾಮಯ್ಯ ಇಲಾಖೆನ ಮತ್ತು ಇವರು ಇಲಾಖೆನ, ಹೆಬ್ಬಾಳ್ಕರ್ ಇಲಾಖೆನ? ಹಣ ನೋಡಿ, ಹಣಕಾಸು ಇಲಾಖೆಯಿಂದ ಅದು ಆಗಬೇಕು. ಆಗಿದ್ದೇ ಆಗಿಲ್ವಾ? ಪ್ರಾಬ್ಲಮ್ ಆಗಿತ್ತು ನನಗೆ ಅಲ್ಲ ಸರ್, ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆಯಾ ಇಲ್ವಾ? ನಾಳೆ ನಾನು ಇಲ್ಲಿ ಕೇಳಿ, ಹಣಕಾಸು ಇಲಾಖೆ ಏನಿದೆ ಅದು ವರ್ಷದ ಇದರಲ್ಲಿ ಏನು ಕೊಡೋದಿದೆ, ಗೃಹಲಕ್ಷ್ಮಿ ಇಲಾಖೆ ಇದಕ್ಕೆ 1,26,00,000 ಜನರಿಗೆ ಕೊಡೋದು ಏನಿದೆ ಅದು ಪ್ರತಿ ತಿಂಗಳು ಮುಟ್ಟಬೇಕು. ಒಂದು ವೇಳೆ ಆಗಿಲ್ಲ ಅಂದ್ರೆ ಹೊಣೆಗಾರಿಕೆಯನ್ನ ಈಗ ಮಂತ್ರಿಗಳಿಗೆ ಅದು ಏನು ಅರ್ಥ ಆಗಿಲ್ಲ ಗೊತ್ತಿಲ್ಲ. ನಾಳೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಆದಂತವರು ನಾಳೆ ಅಲ್ಲಿ ಪ್ರಸ್ತಾಪನೆ ಮಾಡಿ ಅದ್ರ ಬಗ್ಗೆ ಕೊಡ್ತಾರೆ. ಅಲ್ಲಿವರೆಗೆ ಮಹೇಶ್ ಅವರೇ, ನಿಮ್ ಬಿಜೆಪಿ ವಕ್ತಾರರಿದ್ದಾರೆ ಇಲ್ಲಿ ಬಿಡ್ತಾ ಇಲ್ಲ. ಕೂತ್ಕೊಳ್ಳಕ್ಕೆ ನಂಗೆ ಕೇಳಕ್ಕೆ ಒಂಥರ ಅನ್ನಿಸ್ತಾ ಇದೆ. ಏನಂದ್ರೆ ಎಷ್ಟು ಕ್ಯಾಶುವಲ್ ಆಗಿ ಕಾಂಗ್ರೆಸ್ MLA ಅವ್ರು ಹೇಳ್ತಾ ಇದಾರೆ ಅಂದ್ರೆ, ಅವ್ರು ಹಾಕ್ತಾರೆ ಬಿಡಿ, ಒಂದ್ ತಿಂಗಳಾದ್ಮೇಲೆ ಹಾಕ್ತಾರೆ. ಏನ್ ಸರ್ ನಿಮ್ಗೆ ಏನ್ ಅನ್ನಿಸ್ತಾ ಇಲ್ವಾ? ಅಕೌಂಟ್ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿದೆ, ಮಾರ್ಚ್ 31 ಹೆಂಗ್ ಕ್ಲೋಸ್ ಮಾಡಿದ್ರಿ? ಏನು ಅನ್ನಿಸ್ತಾ ಇಲ್ವಾ ನಿಮ್ಗೆ? ಫೆಬ್ರವರಿ ಮಾರ್ಚ್ ಆಗಿಲ್ಲ ಅಂದ್ರೆ ಯಾವ ಫೆಬ್ರವರಿ ಅಂತ ಕೇಳ್ತೀರಾ? ಎಷ್ಟು ಸಿಲ್ಲಿಯಾಗಿ ಮಾತಾಡ್ತಿದ್ದೀರಾ ಸರ್ ನೀವು. ನಿಮ್ಗೆ ಮಹೇಶ್ ತೆಂಗಿನಕಾಯಿ ಅವರು ಏನಾದ್ರು ಈ ಸದನದಲ್ಲಿ ಈ ತರ ನೋಡಿ, 10ನೇ ತಾರೀಕಿಗೆ ಮಹಿಳಾ ಒಂದ್ ಸೆಕೆಂಡ್ ಸರ್, ನಾನು ಜಾಸ್ತಿ ಹೊತ್ತು ಮಾತಾಡೋಣ. ನೀವು ಶಾಸಕರಿದ್ದೀರಾ, ನಮ್ಗೆ ಬಹಳ ಶಾಸಕರಿದ್ದಾರೆ, ನಾನು ಒಂದೇ 30 ಸೆಕೆಂಡ್ ಅಷ್ಟೇ ಮಾತಾಡ್ತೀನಿ, 30 ಸೆಕೆಂಡ್ ಮಾತಾಡ್ತೀನಿ, ಅದ್ರ ಮೇಲೆ ಮಾತಾಡಲ್ಲ. ಕೇಳಿಸ್ಕೊಳ್ಳಿ ಸರ್ ಸ್ವಲ್ಪ. ನೋಡಿ, ಅಲ್ಲ ನಮಗೂ ನೋವಿದೆ, ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೊಡುತ್ತೆ, ನಾವು ಯಾವ್ದು ಕೊಟ್ಟಿಲ್ಲ. ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಕೊಟ್ಟಿಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ನಾವು ಕೊಟ್ಟಿಲ್ಲ. ಇಡೀ ವರ್ಷದಲ್ಲಿ 2025ರಲ್ಲಿ 6 ತಿಂಗಳು ಕೊಟ್ಟೇ ಇಲ್ಲ, ಬರೀ 6 ತಿಂಗಳು. ಇಲ್ಲ ಅದನ್ನ ನಾಳೆ ನೋಡಿ ಮೇಡಮ್ ಅವರೇ, ನಾಳೆ ಮುಖ್ಯಮಂತ್ರಿಗಳು ಅಲ್ಲಿವರೆಗೆ ನನಗೆ ಮಾಹಿತಿ ತಗೊಂಡಿಲ್ಲ. ಅಲ್ಲಿವರೆಗೆ ನಾವು ಮಾಹಿತಿ ತಗೊಳ್ತೀವಿ. ಯಾರೋ ಹೇಳಿದ್ ನಾವು ಕೇಳಕ್ಕಾಗೋದಿಲ್ಲ. ನಾಳೆ ನಾವು ಮಾಹಿತಿ ಕೊಡ್ತಾರೆ ಅಸೆಂಬ್ಲಿಯಲ್ಲಿ, ಆವಾಗ ನಾನು ತಗೊಳ್ತೀನಿ. 10ನೇ ತಾರೀಕಿಗೆ ಮಹಿಳಾ ಮತ್ತು ಮಕ್ಕಳ ನಾಳೆ ಅಸೆಂಬ್ಲಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ, ಆವಾಗ ನಾವು ಉತ್ತರ ಕೊಡ್ತೀವಿ.